ರಾಧೇನ್ ಮಾಡಕ್ ಹೋಗ್ಬಿಟ್ಟು ಕಾ 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 ಚೆನ್ನಾಗ್ ಓಡ್ಸಲ್ಲ ಅವರು ಎಲ್ಬಡು ಓಡ್ಸಲ್ಲ ಹುಷಾರು. ಅಮ್ಮ ಅದೇನಮ್ಮ ಒಳಗೆ ಇದೇನು ಆನೆ ನಡ್ದಂಗ್ ನಡೀತಿಲ್ಲಮ್ಮ, ಕಾಮನ್ ಆಗಿ ನಡಿಯಮ್ಮ ಆರಾಮಾಗೆ. ಆ ಹಿಂದೆಗಡೆ ಟೆಡಿ ಬೇರ್ ನೋಡಿ, ಆ ಟೆಡಿ ಬೇರ್ ನ ಇವ್ರ ಆನಿವರ್ಸರಿಗೆ ಅಂಕಲ್ ಇವ್ರಿಗೆ ಗಿಫ್ಟ್ ಮಾಡಿರೋದು. ಹೂವಾ ಅಷ್ಟೇ ಮುಗೀತು ಕತೆ. ಅದು ಏನ್ ಮಾತಾಡ್ತಾ ಇದ್ಯಾ? ಹಾ ಆಯ್ತು, ಒಂದೇ ಒಂಚೂರು ಇದ್ ಮಾತ್ರ ಇಷ್ಟು ಮಾತ್ರ. ಒಂದಿಷ್ಟು ಸಿಮುನಿಸು ಒಂದಿಷ್ಟು ಸಿಹಿಗನಸು. ಗೈಸ್ ಇವತ್ತು ಬೆಳಗ್ಗೆನೆ ಋತು ಕಾಲ್ ಮಾಡ್ತಾ ಇದೀವಿ. ಓ ಮಾ ಗುಡ್ ಟುರು ಲವ್. ಯಾರಿದು ಅಜ್ಜಿ? ಸ್ವಲ್ಪ ಹುಡುಗಿ ಕೊಡಿ, ಅಲ್ಲಿ ನಿಮ್ಮ ಅಮ್ಮ ಹುಡುಗಿ ಇದಾರಲ್ಲ ಅವ್ರಿಗೆ ಕೊಡಿ. ಅಜ್ಜಿಗೆ ಯಾಕೆ ಫೋನ್ ಬಂದೈತಿದು? ಓ ಕ್ಲಾಸಾ? ಎಷ್ಟ್ ಗಂಟೆಗೆ ಕ್ಲಾಸ್ ಬಿಡೋದು? 1 ಗಂಟೆಗ? ಛೀ ಹಂಗಾರೆ ನಾನು ಹುಡುಗಿಗೆ ಅದು ಇದು ಆಂಟಿ ಹುಡುಗಿ ಅಲ್ವಾ, ಅವ್ರಿಗೆ ಕಾಲ್ ಮಾಡ್ತೀನಿ. ಅಜ್ಜಿ ಕಾಲ್ ಮಾಡಿದ್ದೀನಿ ನಾನು. ಏ ಆಂಟಿ ಅಜಯ್. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ನಾವು 11 ಗಂಟೆಗೆ ರೆಡಿ ಆಗ್ಬಿಟ್ಟು ಬಟ್ಟಿನೂ ತಿಂಡಿ ಮಾಡಿಲ್ಲ. ನಮ್ಮ ಮನೇಲಿ ಇದೊಂದೇ ಒಂದು ಪ್ರಾಬ್ಲಮ್ ಅಪ್ಪ, ಯಾವಾಗಲೂ 11ವರೆಗೆ ತಿಂಡಿ ಕೊಟ್ಬಿಡ್ತಾರೆ. ನನಗೆ 9ವರೆಗೆ ಏನೋ ತಿಂಡಿ ತಿನ್ನಕ್ಕೆ ಹೋದ್ರೆ ಅದು ಒಂಥರ ಒಳಗಡೆ ಸೇರ್ತಾನಿಲ್ಲ. ಅಂದ್ರೆ ಏನಂದ್ರೆ ದೋಸೆ ನಾನು ಯೂಶಲಿ ತಿನ್ನಲ್ಲ. ಇವತ್ತು ದೋಸೆ, ನೆನೆ ತಿನ್ನಕ್ಕಾಗಿಲ್ಲ, ಒಂದೇ ಒಂದು ದೋಸೆ ತಿನ್ಕೊಂಬಿಟ್ಟೆ. ಆ್ಯಂಡ್ ಇವಾಗ 11ವರೆಗೆ ತಿಂಡಿ ಮಾಡಬೇಕು. ತಿಂಡಿ ಮುಗಿಸಿ ಇವತ್ತಿನ ಕತೆ ಏನಂದ್ರೆ, ಸೊ ನಾನು ಮತ್ತೆ ನಮ್ಮಮ್ಮ ಋತು ಅವ್ರ ಮನೆ ಹೋಗ್ತಾ ಇದೀವಿ. ಬಟ್ ಅವ್ರಿಗೆ ಗೊತ್ತಿಲ್ಲ ನಾವು ಬರ್ತಿರೋದು. ಆ್ಯಂಡ್ ಇನ್ನೊಂದು ನಾವು ತುಂಬ ಒಂದು ಮೋಸ್ಟ್ಲಿ 2 months ಆಗಿರ್ಬೇಕು ಹೋಗಿಲ್ಲ. ಏನಕ್ಕಂದ್ರೆ ಈ ಅಂಕಲ್ಸ್ ವಾರ್ ನಡೀತಿದೆ. ಅಂದ್ರೆ ಗಣೇಶ್ ಅಂಕಲ್ ಆಗಿರ್ಬೋದು, ನಮ್ಮ ಅಪ್ಪ ಆಗಿರ್ಬೋದು, ಧರ್ಮಂಕಲ್ ಆಗಿರ್ಬೋದು, ಇವರೊಂದು ಅಂದ್ರೆ ಒಳ್ಳೆ ಕ್ಲೋಸ್ ಫ್ರೆಂಡ್ಶಿಪ್ ಅಂದ್ಮೇಲೆ ಕಾಮನ್ ಅದು. ಫ್ರೆಂಡ್ಶಿಪ್ ಅಲ್ಲಿ ಇದ್ದಾಗ ಒಂದಿಷ್ಟು ವಾರ್ ನಡೀತದೆ, ಮತ್ತೆ ಒಂದಾಗ್ತಾರೆ. ಸೊ ಇವಾಗ ಸದ್ಯಕ್ಕೆ ವಾರ್ ನಡೀತಿದೆ. ಸೊ ನಾವು ಹೋಗಿರ್ಲಿಲ್ಲ. ಅದಕ್ಕೆ ಅವ್ರು ಹೆಂಗಿದ್ರು ವಾರ್ ಮಾಡ್ತವ್ರೆ, ನಾವು ಹೋಗಿಲ್ಲ ಅಂದ್ರೆ ಯಾವ ತರ ಲೈಕ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ನಮ್ಮಮ್ಮ ಇಬ್ರು ಕೂಡ ಇವಾಗ ಹೋಗ್ತಾ ಇದೀವಿ ಋತು ಅವರ ಮನೆಗೆ. ಆ್ಯಂಡ್ ಅದು ಗೊತ್ತಿಲ್ಲ, ಋತು ಕಾಲೇಜ್ ಹೋಗಿದ್ದಾಳೆ ಅಂತೆ, ಅವ್ರ ಅಮ್ಮ ಮನೇಲಿ ಇದ್ದಾಳೆ. ಸೊ ಆಂಟಿ ಸಾರಿ ಋತು ಕಾಲೇಜ್ ಹೋಗಿದ್ದಾಳೆ, ಅವರಮ್ಮ ಮನೇಲಿ ಇದ್ದಾರೆ. ಸೊ ಪ್ಲಾನ್ ಇರೋದು ಹೆಂಗಿದ್ರು ಕಾಲೇಜ್ ಹತ್ತದಲ್ಲೇ ಇರೋದು, ಒಂದು 3 ಕಿಲೋಮೀಟರ್ ಅಷ್ಟೇ ಇರೋದು. ಸೊ ಋತು 1 ಗಂಟೆ ಅಂತೆ ಕಾಲೇಜ್ ಬಿಡೋದು. ಅವ್ರು ಬಿಡೋಕ್ಕಿಂತ ಮುಂಚೆ ಸುಮ್ಮನೆ ಹೋಗ್ಬಿಟ್ಟು ಟಕ್ಕಂತ ಒಂದು ಸಡನ್ ವಿಸಿಟ್ ಕೊಡೋದು, ಅದಾದ್ಮೇಲೆ ಅವ್ರ ಮನೆಗೆ ಸಡನ್ ವಿಸಿಟ್ ಕೊಡೋದು. ಇದು ನನ್ನ ಪ್ಲಾನ್ ಇರೋದು. ಈ ಕಡೆ ನೋಡಿ ಹೆಂಗ್ ಒದ್ದಾಡ್ತೈತಿ ಇಲ್ಲಿ. ಬೇಗ ರೆಡಿ ಆಗಲ್ಲ, ಎಂಥದ್ದು ಇಲ್ಲ ಗೈಸ್. ಆಫ್ಟರ್ ಸೋ ಲಾಂಗ್ ಟೈಮ್ ಹೋಗ್ತಿರೋದು ಅವ್ರ ಮನೆಗೆ. ಬನ್ನಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಕಾಟ ಕೊಟ್ಟು ಆ್ಯಂಡ್ ಒಂದಿಷ್ಟು ಇದು ಮಾಡಿದ್ದೆ ಗೊತ್ತಾ, ನಮ್ಮ ಚೋಟ ಮರಿ ಅಮ್ಮಂಗೆಲ್ಲ ಹಸಿಟ್ ಹಾಕಿದ್ದಲ್ಲ, ಅದನ್ನ ಹಾಕೋ ಪ್ಲಾನ್ ಇದೆ. ನೋಡೋಣ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಹೆಂಗಿರುತ್ತೆ ನೋಡ್ಬಿಟ್ಟು ಮಾಡುವ. ಚಲೋ. ಯಾವ್ದ್ರಿ ಮಧು ಇದು? ಸಿಂಡ್ರೆಲ್ಲ ತರ ಕಾಣ್ತಾ ಇದ್ದೀರಾ? ಹಿಂಗ್ ತಿರುಗಿದ್ರೆ ಸೇಮ್ ಹಿಂಗ ರೌಂಡ್ ಶೇಪ್ ಅಲ್ಲಿ ಬರುತ್ತಲ್ಲ, ಹಂಗ್ ಬಂದ್ಬಿಡ್ತದೆ. ಗೈಸ್ ನೋಡಿ, ಗ್ಯಾಪ್ ಅಲ್ಲಿ ಬಟ್ಲಲ್ಲಿ ಅನ್ನ ಇತ್ತು. ಯಾರು ಮತ್ತೆ ತಟ್ಟೆ ಹಾಕೊಂಡು ತೊಳಿತಾರೋ ಅಂದ್ಬಿಟ್ಟು ನಮ್ಮಮ್ಮ ಇದಕ್ಕೆ ಚಟ್ನಿ. ನಾನು ದೋಸೆ ತಿನ್ನಲ್ಲ ಗೈಸ್, ಬೇಡ ಅದಕ್ಕೆ ಇದ್ರಲ್ಲೇ ತಿಂಡಿ ಮಾಡ್ಕೋತಾ ಇದೀನಿ ನಾನು. ನೋಡಿ ಇಷ್ಟೇ ಬಟ್ಲು. ಯಾಲು ಹಾಯ್, ಗುಡ್ ಮಾರ್ನಿಂಗ್ ಗೈಸ್. ಹೊರಟಿದೀವಿ ನಮ್ಮ ಸೆಲೋರಿಯಾ ಕಾರಲ್ಲಿ. ಈ ಕಾರಿಗೆ ಇನ್ನೊಂದು 2 ಪಾರ್ಟ್ಸ್ ಏನೋ ಹಾಕ್ಸ್ಬೇಕಿತ್ತಂತೆ. ಸೊ ನಮ್ಮ ಅಪ್ಪ ಹೇಳ್ತಾ ಇದ್ರು, ಏನೋ ಅಲ್ಲಿ ಲೆಫ್ಟ್ ಒಂದು ಟೈರ್ ಹತ್ರ ಅಲ್ಲ ಒಳಗಡೆ ಏನೋ ಸೌಂಡ್ ಬರ್ತೈತೆ ಅಂತ ಹೇಳಿದ್ರು. ಈ 2 ಪಾರ್ಟ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಬಟ್ ಏನಂದ್ರೆ ಇವಾಗ ಸೌಂಡೇ ಬರ್ತಲ್ಲ. ನಮ್ಮಪ್ಪ ಬೇಡ ಬಿಡು ಅಂತ ಹೇಳ್ಬಿಟ್ಟಾರೆ. ನೋಡ್ಬೇಕು ಏನ್ ಕತೆ ಅಂತ. ಬಟ್ ಆಲ್ಮೋಸ್ಟ್ ಫುಲ್ ಸರ್ವಿಸ್ ಎಲ್ಲ ಮಾಡಿಸಿ ಇವಾಗ ಅದೊಂದು 2 ಪಾರ್ಟ್ ಮಾತ್ರ ಮಿಕ್ಕಿದೆ. ಏನ್ ಮೇಡಮ್, ಏನ್ ಮಾರಕ್ ಹೋಗ್ತಾ ಇದೀರಾ ಮೇಡಮ್? ಏನ್ ಮಾರಕ್ ಹೋಗ್ತಾ ಇದೀರಾ? ವರ್ಷ ಬಟ್ಟೆ ಕಾರ್ದು ಇದು ಬರಕ್ಕೆ ಕೊಟ್ಬಿಟ್ಟಲ್ಲ, ಅದು ತಿನ್ಬಾ. ಹೌದಾ? ಏನ್ ಮೇಡಮ್ ಮಾರಕ್ಕೆಲ್ಲ ಹೋಯ್ತಾ ಇದ್ದೀರಾ? ಇಷ್ಟು ಮಾರಕ್ಕೆ ಕಣಮ್ಮ. ರಾಣಿ ನಿನ್ನ ಕೈ ಹಿಡಿದು ನಾಳೆಗಳ ಸೃಷ್ಟಿಸುವೆ. ಗೈಸ್ ಇಲ್ಲಿ ನೋಡಿ, ನಮ್ಮ ಅಮ್ಮ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ರು ಕೂಡ, ಅಯ್ಯೋ ಇನ್ನೂ ನಾನು ರೆಡಿ ಆಗಿಲ್ಲ ಅಂತ ಹೇಳ್ತಾರೆ. ಹಂಗಂಗೆ ಓಡ್ ಬಂದ್ರು ಇಷ್ಟು ಚೆನ್ನಾಗಿ ಕಾಣ್ತೀಯ, ಆದ್ರೂ ಯಾಕಮ್ಮ ಹಾಕ್ತೀಯ? ಅಯ್ಯೋ
ಯಪ್ಪ ಇಲ್ಲಿ ನೋಡಿ ಮಣ್ಣು ಇದೇನಾರ ಹಂಗೆ ದುಬ್ಬಂದ್ರೆ ನಮ್ ಕಾರ್ ಮುಂದೆ ಮೇಲೆ ಬೀಳ್ಬೇಕಣಮ್ಮ. ಚೆನ್ನಾಗೈತೆ ಗೋರ್ಕೊಂಡು ಪಾಟ್ಕ ಹಾಕತ್ತೀನಿ ಗಿಡ ನಮ್ ಕಾರ್ ಚಿಂತೆ ಆದ್ರೆ ನಮ್ಮ ಅಮ್ಮನ್ ಪಾಟ್ ಚಿಂತೆ ಅಲ್ಲಿ. ಅಯ್ಯೋ XUV 700 ಇಷ್ಟ ಆಗ್ತಿದೆ ಯಾಕೋ ಬರ್ತಾ ಬರ್ತಾ. ಬಟ್ ಏನಂದ್ರೆ XUV 700 ಬದಲು XUV ರೀಸೆಂಟ್ ಆಗಿ ನೆಕ್ಸ್ಟ್ 900 ಬಿಡ್ಬೋದು ಮೋಸ್ಟ್ಲಿ. ಅದು ಬಿಟ್ಟಾಗ ನೋಡ್ಬೇಕು ನೆಕ್ಸ್ಟ್ ಅಪ್ಡೇಟ್ ಯಾವ್ದಿರುತ್ತೋ ಅದನ್ನ ನೋಡ್ಬೇಕು. ನಮ್ಮಮ್ಮ ಏನೋ ಮೋಟಿವೇಶನ್ ಹೇಳ್ತಾರೆ ಇವಾಗ. ಏನೋ ಹೇಳ್ತಾರ ಆಸೆ ಅಂತಲ್ಲ ಏನೋ ಮುಂಚೆ ಹೇಳಿದ್ರಂತೆ ನನಗೆ. ಹೇಳಿದ್ದೆ ಏನಂತ ನಮ್ದವ್ರಿಗೆ ಹೇಳಿದ್ದೆ. ನಮ್ ಸುದಿಗೆ ಹಿಂದಗಡೆ ಹಿಂಗೆ 4 ರೌಂಡ್ ಬರುತ್ತಲ್ಲ ಅದೇನ್ ಕಾರ್ ಹೆಸರು ಏನ್ ಹಿಂದಗಡೆ 4 ಹಿಂಗೆ ಇವಾಗಿದ್ದು XUV ಇನ್ನೊಂದು ಹಿಂಗ್ ರೌಂಡ್ ಗೊತ್ತಾಯ್ತು ಆಡಿ ಕಾರು ಗೊತ್ತಾಯ್ತು ಆಡಿ ಕಾರು. ಆ ಕಾರ್ ಇಷ್ಟ ನನ್ ಮಗನ್ಗೆ ಅಂತ ಹೇಳಿದ್ದೆ. ಅದಕ್ಕೆ ಅವನ್ ಭ್ರಮೆ ಇವನು ಈಗ್ಲೇ ಎಲ್ಲೋ ಅವನೇ ಅಂತಿದ್ದ. ಇರ್ಲಿ ಕಾಲ ಹಂಗೆ ಇರಲ್ಲ ತೋರ್ಸೋಣ ಅಷ್ಟೇ. ನನಗೇನ್ ಗೊತ್ತಾ ಖುಷಿ ಗೈಸ್, ಇವಾಗ ಇದನ್ನ ಹೇಳಿರ್ತೀವ ಒಂದಿನ ತಗೊಂಡಾದ್ಮೇಲೆ ಇದನ್ನ ಅಲ್ಲಿಗೆ ಲಿಂಕ್ ಮಾಡ್ತೀವಲ್ಲ ಅದ್ರಲ್ಲಿ ಒಂಥರ ಮಜಾ ಥ್ರಿಲ್ಲಿಂಗ್ ಆಗಿರುತ್ತೆ ನನಗೆ. ನೋಡೋಣ ಈ ಮಾತು ನೀವು ನೆನ್ಪಿಟ್ಕೊಂಡಿರ್ತೀರಾ. ಯಾರಾದ್ರೂ ನಾನು ಒಂದ್ ಟೈಮಲ್ಲಿ ಏನಾದ್ರು ಆಡಿ ಕಾರ್ ತಗೊಂಡ್ರೆ ಇಲ್ಲಿಂದ ಅಲ್ಲಿಗೆ ಲಿಂಕ್ ಮಾಡ್ಬಿಡಿ ಗೈಸ್. ನಾನಂತೂ ಹುಡುಕ್ಬೇಕಾಗುತ್ತೆ, ನಿಮ್ಗೆ ಅವ್ರು ನೆನಪಿರುತ್ತೆ, ಸಬ್ಸ್ಕ್ರೈಬರ್ಸ್ ತುಂಬಾ ನೆನ್ಪಿಟ್ಕೊಂಡಿರ್ತಾರೆ, ಅದಕ್ಕೋಸ್ಕರ ಅಷ್ಟೇ. ಅರೆ ಮಧು ಗೈಸ್ ನಮ್ಮಮ್ಮ ಸಡನ್ ಆಗಿ ಅಳ್ತವ್ರೆ. ಆಲ್ಮೋಸ್ಟ್ ಏನೋ ರೀಚ್ ಆಗ್ತಿದ್ವಿ. ಯಾಕೆ ಅಳ್ತಿರೋದು ಅಮ್ಮ? ಏನಾಯ್ತು ಯಾಕೆ ಅಳ್ತಾ ಇದೆಯಾ ಅಮ್ಮ? ಏನಾಯ್ತು ಯಪ್ಪ? ನಮ್ಮಮ್ಮ ಬಗ್ಗೆ ನಂಗೆ ಗೊತ್ತಿಲ್ಲ. ಸಡನ್ ಆಗಿ ನನ್ಗೆ ಆಶ್ಚರ್ಯ ಆಯ್ತು. ಹಿಂಗ್ ತಿರುಗ್ತೀನಿ ಹಿಂಗ್ ಒಂಥರ ನಮ್ಮಮ್ಮ ಅಮ್ಮ ಅಲ್ಲ ಏನಕ್ಕೆ ಅಳ್ತಿರೋದು ಮಧು? ಏನಕ್ಕೆ ಅಳ್ತಾ ಇರೋದು? ಏನಕ್ಕೆ ಮಧು ಅಳ್ತಾ ಇರೋದು? ಅದೇನಕ್ಕೆ ಅಳ್ತಾರ ನನ್ಗಂತೂ ಗೊತ್ತಿಲ್ಲ ಗೈಸ್. ಕೇಳ್ತೀನಿ ರೀ ಆಫ್ ದಿ ಕ್ಯಾಮ್ರಾ. ಇಲ್ಲಿ ನೋಡಿ ಗೈಸ್ ಅಳೋದೇ ಸ್ಟಾಪ್ ಮಾಡ್ತೀರ ನಮ್ಮಮ್ಮ. ಅವ್ರು ಅಳ್ತಿರೋದು ಏನಕ್ಕೆ ಅಂದ್ರೆ ಒಂದ್ ಟೈಮಲ್ಲಿ ನನ್ನನ್ನು ಎತ್ಕೊಂಡು ಓಡಾಡ್ತಿದ್ದವರು ಅಲ್ಲಿ ಇಲ್ಲಿ ಎತ್ಕೊಂಡು ಓಡಾಡ್ತಿದ್ದವರು ಇವತ್ತು AC ಕಾರಲ್ಲಿ ಹೋಗ್ತಾ ಇದ್ದೀನಲ್ಲ ಅಂದ್ರೆ ಇದೆ ನಮ್ಮ ಬ್ಯೂಟಿಫುಲ್ ಸೆರೋಲಿ AC ಕಾರಲ್ಲಿ ಹೋಗ್ತಾ ಇದ್ದೀನಲ್ಲ ಅಂತ ಅವರು ಅಂದ್ರೆ ನಾವು ಇವತ್ತು ಇಲ್ಲೆಲ್ಲ ಓಡಾಡಿರೋ ಇದು. ಸೊ ಈ ಏರಿಯಾದಲ್ಲೇ ನಾವು ಹುಟ್ಟಿ ಬೆಳೆದಿದ್ದು, ಆಮೇಲೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದ್ದಿದ್ದೆಲ್ಲ ಪೀಣ್ಯ ಸೆಕೆಂಡ್ ಸ್ಟೇಜಲ್ಲೇ. ಸೊ ಅವಾಗ ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ರಲ್ಲ ಅದು ನೋಡಿ ನಮ್ಮಮ್ಮ ತಡ್ಕೊಳಕ್ಕಾಗದೆ ಅಳ್ತವ್ರೆ. ಅಪ್ಪ ನೆನಪು ಗೈಸ್, ಹಳೆ ನೆನಪುಗಳು ಇವೆಲ್ಲ. ಹಂಗೆ ಹೊಡಿತೈತೆ ನಮ್ಮಮ್ಮಗೆ. ಬಿಡಮ್ಮ ಓಲಿ ಅಳ್ಬೇಡ, ಯಾಕೆ ಅಳ್ತೀಯ? ಬಿಸಿಲಲ್ಲಿ ಎತ್ಕೊಂಡು ಸತ್ತಿಯಪ್ಪ. ಅದಕ್ಕೆ ಹಿಂಗ ಅಳ್ಬಿಡೋದಾ? ಅದು ನೆನೆಸ್ಕೊಂಡಾಗ ನಿಲ್ಲತ್ತಾನೆ ಇಲ್ಲ, ಅದು ಅಷ್ಟು ಕಷ್ಟ ಆಯ್ತು. ಗೈಸ್ ಇದೇ ಕಾಲೇಜು ಓದ್ತಾ ಇರೋದು ಹುಡುಗಿ. ಇಲ್ಲಿ ನೋಡಿ ಇದೇ ಕಾಲೇಜಲ್ಲಿ ಇವಾಗ ಫೋನ್ ಮಾಡ್ಬಿಟ್ಟು ಹಿಂಗೊಂದು ಪಾರ್ಸಲ್ ಬಂದೈತೆ ಆಚೆಗಡೆ, ಕಾಲೇಜ್ ಬಿಟ್ಟಿದ ತಕ್ಷಣ ಮನೆ ಹೋಗ್ತಿಲ್ಲ ಇಸ್ಕೊಂಡು ಹೋಗು ಅಂತ ಫೋನ್ ಮಾಡ್ತೀನಿ. ನೋಡೋಣ ಏನೇನು ಉತ್ತರ ಕೊಡ್ತಾರೆ ಅಂದ್ಬಿಟ್ಟು. ಅದು 1 ಗಂಟೆ ಕ್ಲಾಸ್ ಬಿಡೋದು. ಸೊ ಇನ್ನೊಂದು 5 ನಿಮಿಷದಲ್ಲಿ ರಿಸೀವ್ ಮತ್ತೆ ವಾಪಸ್ ಮಾಡ್ತಾರೆ. ಇಲ್ಲಿ ನೋಡಿ ಗೈಸ್ ನಾನು ಕಾಲ್ ಮಾಡಿದ್ರೆ ಎತ್ತಿಲ್ಲ, ಇಲ್ಲಿ ಮೆಸೇಜ್ ಮಾಡ್ತಿರೋದು. ಮನೆಗೆ ಹೋಗಿ ಮಾಡ್ತೀನಿ ಕಾಲೇಜ್ ಬಿಟ್ಟು. ಹಲೋ ಹಲೋ, ಎಲ್ಲಿದ್ಯಾ? ಏನ್ರಲ್ಲಿ ಬಂದಿರೋದು? ಗಾಡಿ ಬಂದಿದ್ಯಾ? ಹಂಗಾರೆ ಇರೋ ಅವ್ರಿಗೆ ಹೇಳ್ತೀನಿ ಅದು ತಗೊಂಡೋಗು ಅಂತ. ಹಂಗೆ ಅಲ್ಲಿ ಪಾರ್ಸಲ್ ಕಳ್ಸಿದೀನಿ, ಅದನ್ನ ರಿಸೀವ್ ಮಾಡ್ಕೋ. ಅದೆಲ್ಲ ಎತ್ಕೊಂಡಾದ್ಮೇಲೆ ಹೇಳ್ತೀನಿ. ಈಗ ಎಲ್ಲಿ ಎಕ್ಸಾಕ್ಟ್ ಆಚೆ ಇದೆಯಾ? ಹೆಂಗೆ ಅವ್ರಿಗೆ ಹೇಳ್ಬೇಕೀಗ? ಗಾಡಿ ನಂದು ಹರ್ಷಿತಾ ಕಾಲೇಜ್ ಹತ್ರ ನಿಲ್ಸಿದ್ದೀನಿ, ಬಿಸಿಲು ನಮ್ಮ ಕಾಲೇಜ್ ಹತ್ರ. ಓಕೆ ಓಕೆ, ಆಚೆ ಬಂದ್ಮೇಲೆ ಒಂದ್ಸಲ ನಂಗೆ ಕಾಲ್ ಮಾಡು, ನಾನು ಅವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಸರಿ ಓಕೆ ಗೈಸ್. ಅಷ್ಟು ಜನ ಹೋಗ್ತಾರೆ, ಆ ಗುಂಪಲ್ಲಿ ಒಬ್ರು ನೋಡ್ಬೇಕು ಈಗ ನಾನು. ನಮ್ಮ ಅಮ್ಮನ ನೋಡ್ತಾರೆ ಎಲ್ಲಿ 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 ಅಂದ್ಬಿಟ್ಟು. ಬಂದ ಆಚೆ ಬಂದೆ. ಅಲ್ಲಿ ನಿಮ್ ಕಾಲೇಜ್ ಆಪೋಸಿಟ್ ಒಂದ್ ಯಾವ್ದೋ HDFC ಬ್ಯಾಂಕ್ ಇದೆ ಅಂತೆ. HDFC ಬ್ಯಾಂಕ್ ಹತ್ರ ಬಾ, ಅಲ್ಲಿದಾರಂತೆ. ಹಂಗೆ ಕೊಟ್ಬಿಡು 1000 ರೂಪಾಯಿ. ಅಯ್ಯೋ ಇಷ್ಟ ಬೇಗ ಬಿಕಾರಿ ಆಗ್ಬಿಟ್ಟ. HDFC ಹತ್ರ ಬಾ, ಅಲ್ಲಿದಾರಂತೆ.
ಹತ್ರ. ಅಲ್ಲಿ ನೋಡಿ ಗೈಸ್ ಅಲ್ಲಿ ನಿಂತಿರೋದು ನೋಡಿ ಅಲ್ಲಿ. ಅದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಎಲ್ಲ ಹಾಕಿಲ್ಲ ಸರ್. ಅವರೇ ಕ್ಯಾಶ್ ಆನ್ ಡೆಲಿವರಿ ಅವರು. ಹಲೋ ಏನ್ರಿ ಮೇಡಮ್? ದೇವಿ ಅಲ್ಲ ನೀನ್ ನಾರ್ಮಲ್ ಆಗಿ ರೆಡಿ ಆದ್ರೂ ಚೆನ್ನಾಗ್ ಕಾಣಲ್ಲ. ಅದು ಸೆಕೆಂಡ್ ಪ್ರಶ್ನೆ, ಅದು ಸೆಕೆಂಡ್ರಿ. ಏನಾ ಸುಮ್ನೆ ಸಡನ್ ವಿಸಿಟ್ ಹೆಂಗೆ? ಕೊಡು 1000 ರೂಪಾಯಿ ಕೊಡಿಲ್ಲ, 1 ನಿಮಿಷ ಕ್ಯಾಶ್ ಆನ್ ಡೆಲಿವರಿ ಕೊಡು. ಏನ್ ನೋಡಿದ ತಕ್ಷಣ ಅನಿಸ್ತು? ಪಾರ್ಸಲ್ ಕಾಯ್ತದೆ ನಿಮ್ಮ ಮುಖ ಏನ್ ನೋಡ್ ಅಲ್ಲ ನಮ್ಮ ಅಮ್ಮ ನೋಡ್ತಲ್ಲ. ಖುಷಿ ಆಯ್ತು. ಅಲ್ಲೇ ನೋಡಿದ ತಕ್ಷಣ ಏನ್ ಅನಿಸ್ತು? ಇದೇನು ಇವಾಗ ಬಂದ್ಬಿಟ್ಟವ್ರೆ, ಇದೇನಕ್ ಬಂದಿದೆ ಇಲ್ಲಿ? ನನ್ಗೂ ಹಂಗೆ ಅನಿಸ್ತು. ಆದ್ರೆ ಏನ್ ಮಾಡಲ್ಲ, ಅಮ್ಮ ಫೋರ್ಸ್ ಮಾಡಿದ್ರಲ್ಲ ಅಂತ ಬಂದೆ ಮುಖ ನೋಡಕ್ಕೆ. ಹತ್ತ ಕಾರು ಗಾಡಿ ಅಷ್ಟೇ, ಅಲ್ಲೇ ಪಾರ್ಸಲ್. ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ. ಏಯ್ ಬೇಡ, ನಿಂಗೆ ಓಡ್ಸಕ್ ಬರ. ಯಾರು ಅವ್ರು ನಿನ್ನ ನಂಬ್ಕೊಂಡ್ ಬಂದವ್ರ? ದಿನ ಮಾಡ್ತೀನಿ. ಯಪ್ಪ ಪಾಪ ಅವ್ರ ಜೀವ ಕೈಲಿ ಹಿಡ್ಕೊಂಡು ಬದುಕಿರೋದೇ ಹೆಚ್ಚು. ಹಂಗಂದ್ರೆ ಸರಿ. ಮನೆ ನೀವು ಅಮ್ಮಂಗಿನ ಹೇಳಿಲ್ಲ ನಾವು. ನೀವು ಅಮ್ಮ ಫೋನ್ ಮಾಡಿ ಹೇಳ್ತೀನಿ. ಬೇಡ ಸುಮ್ನಿರೋ. ಫೋನ್ ಮಾಡಿ ಹೇಳ್ತೀನಿ ಅಂತೆ. ಐಸ್ ಕ್ರೀಮ್ ತಗೊಂಡೋಗಿ. ಹಾ ಆಯ್ತು, ಇಲ್ಲಿಂದಾನೆ ಎಲ್ಲ ತಗೊಂಡೋಯ್ತೀವಿ. ಆಯ್ತು ನೀನ್ ಮೆಲ್ಲಗ್ ಬಾ. ಅವ್ರು ಚೆನ್ನಾಗ್ ಓಡ್ಸಲ್ಲ ಅವರು. ಎಲ್ಬಾಡು ಓಡ್ಸಲ್ಲ, ಹುಷಾರು. ಎಷ್ಟ್ ಈ ತರ ಹೇಳೋದಿಕ್ಕೆ ಎಷ್ಟು ರೂಪಾಯಿ ಕೊಟ್ರು? ನೋಡಿ ಗಾಯ್ಸ್, ನಮ್ಮ ಎಲ್ಬೋ ಡ್ರೈವರ್ ನೋಡಿ. ಮನೆಗೆ ಹೋಗಿ ನೀವು ಅಮ್ಮನ ಮಾತಾಡ್ಸ್ಕೊಂಡು ಸೀದಾ ರೂಮ್ ಕರ್ಕೊಂಡು ಹೋಗ್ಬೇಕು. ಹಾ ಗೇಟ್ ತೆಗ್ದಿರು, ನಮ್ಗೆ ರೂಮ್ ಕರ್ಕೊಂಡು ಹೋಗು. ನಾವ್ ಹಿಂದೆಯಿಂದ ಬರ್ತೀವಿ ಆರಾಮಾಗಿ ಅಷ್ಟೇ. ಬಟ್ ಅದಕ್ಕೂ ಮುಂಚೆ ನಾವು ಕರೆಕ್ಟಾಗಿ, ಅಂದ್ರೆ ನಾವು ಸೀದಾ ಮನೆಗೆ ಹೋಗ್ಬೇಕು. ಈ ರೈಟ್ಗೆ ಹೋಗ್ಬೇಕಾದ್ರೆ ದಾರಿನ ಲೆಫ್ಟ್ಗೆ ಹೋಗಂಗಿಲ್ಲ. ಲೆಫ್ಟ್ಗೆ ಹೋಗ್ಬೇಕಾಗಿರೋ ನಡಿ ಐಸ್ ಕ್ರೀಮ್ ನಡಿ. ಹಾ ಫಾಲೋ ಬ್ಯಾಕ್ ಗೈಸ್. ಮನೆಗೆ ಬರೀ ಕೈಲಿ ಹೋಗಕ್ಕಾಗಲ್ಲ, ಅದಕ್ಕೆ ಈ ಮುದವಿಗೆ ಮತ್ತೆ ಅಮ್ಮನಿಗೆ ಆಂಟಿಗೆ ಎಲ್ಲರಿಗೂ ಕೋಲಾರ್ಗೆ ರೈಸ್ ಕ್ರೀಮ್ ತಗೋಣ ಅಂತ ಬಂದಿರೋದು. ಮನೆಗೆ ತಗೊಂಡೋಗೋಣ. ಅರೆ ಎಂತ ಮಾರೆ ಅದು? ಎಲ್ಲಿ ಒಂಚೂರು ತಿರುಗಿಸೋದು ಅದನ್ನ ಅಲ್ಲ ಇದನ್ನು ಬ್ಯಾಗ್ ತಗೊಂಡೋಗಿದ್ದೆ ಕಾಲೇಜಿಗೆ. ಅಯ್ಯೋ ನಾವೆಲ್ಲ ಹಿಂಗೆ ಹಾಕೊಂಡು ಹೋಗ್ತೀವಿ. ಇವ್ರು ಯಾರೋ ವ್ಯಾನಿಟಿ ಬ್ಯಾಗ್ನ ತಗೊಂಡೋಗೋರೆ. ಗೈಸ್ ತಗೊಂಡೋಯ್ತು. ಅಸಿಸ್ಟೆಂಟ್ ಓಪನ್ ದಿ ಡೋರ್. ಅಸಿಸ್ಟೆಂಟ್ ಓಪನ್ ದಿ ಡೋರ್. ಎಸ್ ಥ್ಯಾಂಕ್ ಯು. ಇವಾಗ ಏನು ಗೊತ್ತಾ, ಇವ್ರ ಅಮ್ಮಗೆ ನಾವು ಬರ್ತಿರೋದು ಗೊತ್ತಿಲ್ಲ. ಅಲ್ಲೂ ಒಂದು ಸಡನ್ ಸರ್ಪ್ರೈಸ್ ಇವಾಗ. ಎಸ್ ಹಾಯ್ 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 ಹಾಯ್. ಚೆನ್ನಾಗಿದ್ದೀರಾ? ಯಾವ ಸ್ಕೂಲ್ ಇಷ್ಟೊಂದು ಬೆಳ್ಳಗಿದ್ರೆ ನೀವು? ಅಮ್ಮ ಎಲ್ಲ ಬ್ಯಾಗ್ ಹಾಕೊಂಡು ಹೋದ್ರೆ ನೋಡಲಿ, ವ್ಯಾನಿಟಿ ಬ್ಯಾಗು. ಹಾಂ ಆ ಥರ ನೋಡಿ ಇರಿ ಹಾಂ ಅಲ್ಲೋಡಿ ಅಲ್ಲಿ ಗೈಸ್. ಅಬ್ಬಾ ಅಮ್ಮ ಸೋಕಿಮಾ ಸೋಕಿ ಗೈಸ್ ಬಂದು ಮನೆಗೆ. ಇವಾಗ ಋತು ಒಂದು ಪ್ಲಾನ್ ಹೇಳಿದ್ದಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡಕ್ ಹೋಗ್ತಾಳೆ. ಗೈಸ್ ಕಾರ್ನ ಇಲ್ಲೆಲ್ಲೋ ನಿಲ್ಸಿದ್ದೀನಿ. ಅಲ್ಲಿ ನಿಲ್ಸ್ಬೇಕಿತ್ತು, ಇಲ್ಲೇ ನಿಲ್ಸಿ ಆಮೇಲೆ ಬಂದ್ಬಿಟ್ಟು ಪಾರ್ಕ್ ಮಾಡೋಣ ಅಂತ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಇವಾಗ ಸಡನ್ ಸರ್ಪ್ರೈಸ್. ರೂಬಿ ಟಂಟಣ ಇಲ್ವಲ್ಲ, ಫೋನ್ ಮಾಡಿದ ನಾನು. ನಾನ್ ಸೂಪರ್, ನಾವು ಗೊತ್ತಲ್ಲ. ಅದೇ ನಾವು ಸೂಪರ್ ಅಲ್ಲ, ಗೊತ್ತಲ್ಲ ನಾವು. ಜಿಂಚ ಅಯ್ಯೋ ಅದು ಎಷ್ಟು ಒದ್ದಾಡ್ದೋ ಇದು, ಮಾತಾಡಕ್ಕೆ ಬಿಡ್ಲಿಲ್ಲ ನನಗೆ. ಅದೇ ಹೆಂಗೆ ನಾವು ಇವಾಗ ಗೊತ್ತಿರಲ್ಲ. ಅಯ್ಯೋ ನಾವು ಬರ್ತಿರೋದು ಋತುಗೂ ಗೊತ್ತಿಲ್ಲ. ಕಾಲೇಜ್ ಹತ್ರಕ್ಕೆ ಹೋಗ್ಬಿಟ್ಟು ಸರ್ ಕೊಟ್ಟಿದ್ದು ಸಡನ್ನು. ಓ ಗೈಸ್ ಇಲ್ಲಿ ನೋಡಿ, 68 kg ಇಂದ 64 ಬಂದಿರೋದು. ಏನ್ ಸಣ್ಣ ಗೊತ್ತಾ? ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಅಲ್ಲ ಇದಕ್ಕೆಲ್ಲ ಕಾರಣ ಋತು ಕೊಡ್ತಿರೋ ಹಣ್ಣು ಅಲ್ಲ. ಬೆಳಿಗ್ಗೆ ತರಕಾರಿ ಚಕ್ಕೋಗಿ ಕೈ ಕುಯ್ಕೊಂಡೆ, ಇದು ಇನ್ನೂ ಅಲ್ಲ ಫೋನ್ಗೆಲ್ಲ ಆಗ್ಬಿಟ್ಟು ಅದು ನಾವು ಬರ್ತಿದ್ದೀರಲ್ಲ ಅಂದ್ಬಿಟ್ಟು ಖುಷಿಗೆ. ಗೈಸ್ ಅವರು 4 kg ಕಮ್ಮಿ ಆಗವ್ರೆ. 4 kg ಕಮ್ಮಿ ಆಗೋ ರೀಸನ್ ಏನ್ ಗೊತ್ತಾ? ಇಲ್ಲಿ ನೋಡಿ,
ಮನೆಗೆ ಒಂದು ಹೊಸ ತರ್ಸೋರು ಇದನ್ನ. ಗೈಸ್ ಇದ್ರಲ್ಲಿ ನಮ್ಮ ಅಮ್ಮಂಗೆ ಆಡಿಸ್ತೀನಿ ನೋಡಿ ಇವಾಗ. ಇವಾಗ ರೂಬಿ ಕಿರ್ಚುದ್ಲಲ್ಲ, ಗೊತ್ತಾಗಿಲ್ವಾ? ಇವಳು ಆಚೆ ಬಂದ್ಲಲ್ಲ, ಏನೋ ತರಿಸ್ತಾಳೆ ಫ್ಲಿಪ್ಕಾರ್ಟ್ ಅಲ್ಲ ಇಲ್ಲ ಬ್ಲಿಂಕಿಟ್ ಅಲ್ಲ. ಬ್ಲಿಂಕಿಟ್ ಪ್ರಾಡಕ್ಟ್ ಅದೇ ಏನ್ ಗೊತ್ತಾ, ನಾನು ಬ್ಲಿಂಕಿಟ್ ಪ್ರಾಡಕ್ಟ್ ಒಂದ್ ಸ್ವಲ್ಪ ವ್ಯಾಲ್ಯೂ ಇರ್ತೀನಿ. ನಿಮ್ಮ ಮಗಳು ಮೀಶೋ ಪ್ರಾಡಕ್ಟು ಫುಲ್ ಚೀಪ್ ಅಂಡ್ ಬೆಸ್ಟ್. ಗೈಸ್ ಇದು ಒಂದು ಮನೆಗೆ ತರಿಸ್ಬೇಕು ಅನ್ನೋ ಪ್ಲಾನು, ಬಟ್ ಇವಾಗ ಸದ್ಯಕ್ಕಿಲ್ಲ. ಗೈಸ್ ಇವಾಗ ನೋಡಿ ನಮ್ಮ ಅಮ್ಮ ಬರ್ತಾರೆ ಈಗ ಮೇಲಿಕ್ಕೆ. ಹಾಕಿ 9 ಕಿಲೋಮೀಟರ್ ಬಿಡಿ, 9 ಕಿಲೋಮೀಟರ್. ಅದೇ 3 ಹಾಕ್ಬೇಡಿ, ಜಸ್ಟ್ 1 ಕಿಲೋಮೀಟರ್ ಹಾಕಿ. ಅಲ್ಲಿ ಸ್ಟಾರ್ಟ್ ಮಾಡ್ಬೇಕು. 1 ಕಿಲೋಮೀಟರ್ ಹಾಕಿ ಸಾಕು. ಅಮ್ಮ ವಾಕಿಂಗ್ ಮಾಡು. ಏನಾಗಲ್ಲ, ಇಟ್ಕೊಳ್ಳಮ್ಮ ಫಸ್ಟ್ ಟೈಮ್. ಹಾ ಓಡು ಆರಾಮಾಗಿ ಹೋಗು. ಅಷ್ಟೇ, ಅದೊಂಚೂರು ಅಷ್ಟಾಗಿಲ್ಲ ಅಂದ್ರೆ ಸುಮ್ಮನೆ ಸುದಿ ಬಿದ್ಬಿಟ್ಟು. ಅಮ್ಮ ಮುಂದೆ ಕಾಲಿಡಮ್ಮ, ಆರಾಮ ನಡಿಯಮ್ಮ. ನೀನು ರೋಡಲ್ಲಿ ನಡ್ದಂಗ್ ನಡ್ಕೊ. ಹಾ ನಾವು ರೋಡಲ್ಲಿ ನಡೀತಿಲ್ಲ, ಆತರ ನಡಿ ಅಷ್ಟೇ. ಓ ಫಸ್ಟ್ ಟೈಮು ಏನು ಬಿದ್ದಾಗಲ್ಲ, ಆರಾಮಾಗಿ ಹಿಡ್ಕೊ. ಅಲ್ಲಿ ನೋಡಿ ಗೈಸ್ ನಾವು ಮುಂದೆ ಬಾ. ನೀ ಮುಂದೆ ನಾರ್ಮಲ್ ನಡೀತಿಲ್ಲ, ನಾರ್ಮಲ್ ನಡೀತಿಲ್ಲ, ಹಂಗ್ ನಡಿ. ಕಾಲು ಉದ್ದದ ಹಾಕು. ಅಮ್ಮ ಅದೇನಮ್ಮ ಒಳಗೆ ಇದೇನು ಆನೆ ನಡ್ದಂಗ್ ನಡೀತಿಲ್ಲಮ್ಮ. ಕಾಮನ್ ಆಗಿ ನಡಿಯಮ್ಮ ಆರಾಮಾಗೆ. ಆಯ್ತು ನಡಿಬೇಕು ಇವಾಗ. ನಾರ್ಮಲ್ ಆಗಿ ನಡಿಯಮ್ಮ, ಸ್ಟೈಲ್ ಆಗಿ ನಡಿಯಮ್ಮ. ಕೈ ಬಿಡಮ್ಮ ಇವಾಗ. ಕೈ ವಾಕಿಂಗ್ ಮಾಡ್ತಿಲ್ಲ ಹಂಗ್ ಮಾಡು. ಬಿಡು ಒಂದು ಬಿಡು. ಈ ಕೈ ಬಿಡು, ಆ ಕೈ ಇಟ್ಟು ಮಾತ್ರ ಇಟ್ಕೊ. ಈ ಕೈ ಬಿಡು, ಆ ಕೈ. ನೋಡಿ ಹೆಂಗ ಆಡ್ತಾನ ಅಮ್ಮ ಗೈಸ್. ಅದೇ ನಾವು ಬಂದಿದೀವಿ. ಏನ್ ಸ್ಪೆಷಲ್ ಮಾಡ್ತೀರ ಇವಾಗ? ಏನ್ ಬೇಕು ನಿಂಗೆ? ಅಮ್ಮನ್ ನೋಡಿ ಏನಿಸ್ತು? ಅಮ್ಮನ್ ನೋಡಿ ಅದೇ ಸೇಮ್ ದೆವ್ವ ಅನ್ಕೊಂಡಿರ್ತಾನೆ ಒಂದ್ ಸೆಕೆಂಡಿಗೆ. ಅಲ್ಲ ನಮ್ಮ ಅಮ್ಮ ಅದೇ ದೆವ್ವನ್ ನೋಡಿದ್ರ ನೀವು? ನಮ್ಮ ಅಮ್ಮ ನೋಡಿ ಒಂಥರ ಇವಾಗ ಕ್ಯೂಟ್ ಆಗಿರೋದು, ಮುಂಚೆ ದೆವ್ವ ಆಗಿದ್ರು. ಇಲ್ಲೊಂದು ದೆವ್ವ. ಅದೇ ಬನ್ನಿ ಇಲ್ಲಿ ನಿಮ್ಗೋಸ್ಕರ ಇದು ಓ ಇವಾಗ ಐಸ್ ಕ್ರೀಮ್ ತಿನ್ನಲ್ಲ ಅವರು, ಕರಗಿಸ್ತವ್ರೆ. ಡಯಟ್ ಅಲ್ಲ ಅವ್ರೆ. ಬನ್ನಿ ಒಂಚೂರು ತಿನ್ನಿ. ನಮ್ಮಂತವ್ರು ಅನ್ಡಯಟ್ ಇರೋರು ಡಯಟ್ ಇರೋರಿಗೆ ಬಂದ್ಬಿಟ್ಟು ಈ ತರ ಮೋಟಿವೇಶನ್ ಕೊಡ್ತೀವಿ. ಐಸ್ ಕ್ರೀಮ್ ತಿನ್ನಿ ಅಂತ. ಸಿಕ್ಕಾಪಟ್ಟೆ ಒಳ್ಳೆ ಡಯಟ್ ಅಪ್ಪ. 4 kg ಸಣ್ಣ ಮಾಡೋರೆ. ಋತು ನೀನು ಹಿಂಗಿದ್ದಲ್ಲ ರೂಬಿ. ಗೈಸ್ ಐಸ್ ಕ್ರೀಮ್ ತಿಂತ ಇದೀವಿ ಪಾಪ. ಅಲ್ಲಿ ರೂಬಿ ನೋಡಿ. ರೂಬಿ ಏನ್ ಬೇಕಾ ನಿಂಗೆ? ಆಸೆ ಹುಟ್ಸ್ ಮೋಸ ಮಾಡಿಸ್ತಾರಲ್ಲ, ಜಾಸ್ತಿ ತಿಂದ. ಡಯಟ್ ಇರೋದಿಕ್ಕೇನೆ ನೋಡಿ ಅಲ್ಲಿ ಆ ತರ ಇರ್ಬೇಕು. ಅಮ್ಮ ಏನು ಅಲ್ಲಮ್ಮ, ಅಮ್ಮ ಡೆಡಿಕೇಶನ್ ಇರೋರ್ಗೆ ಬೇಡ. ನೀನ್ ಯಾವಾಗ ಸಣ್ಣ ಆಗೋದು? ಯಪ್ಪ ನಂಗೆ ನಿಮ್ನ ನೋಡ್ತಿದ್ರೆ ಜಿಮ್ಮಲ್ಲಿ ಇರೋರು ಡಯಟ್ ಮಾಡ್ತಾರಲ್ಲ, ಹಂಗ್ ಫೀಲ್ ಆಗ್ತೈತೆ. ನಿಮ್ಗೆ ಯಾಕೆ ಖುಷಿಯಾಗಿರ್ಬಾರ್ದ? ಇಷ್ಟೊಂದು ಖುಷಿಯಾಗಿದೆಯಲ್ಲ, ಏನ್ ಸಮಸ್ಯೆ ಅಂತ? ನಾನು ಅನ್ಕೊಂಡೆ ಇವ್ರು ಇಷ್ಟು ಖುಷಿಯಾಗಿರೋ ಯಾರ ಜೊತೆ ಖುಷಿಯಾಗಿರೋಣ? ಅಯ್ಯೋ ದೇವ್ರೆ, ನನ್ ಪ್ರಕಾರ ಅವ್ರ ತವ್ರ ಮನೆಯವ್ರು ಬಂದ್ರು ಅಷ್ಟು ಖುಷಿಯಾಗಿರೋ. ಏನಾರು ತರೋದಲ್ವನೇ? ಶುರು ಆಯ್ತು. ಅದೇ ಹೆಂಗೈತೆ? ಅಲ್ಲ ಹೊಸದ್ ಇದು ಹೊಸದ ಅದು ಹೊಸದ ಅಂತ ನೋಡ್ತಾನೆ. ಲಾಕೆಟ್ ಮಾತ್ರ ಹೊಸಂಗ್ ಕಾಣ್ತೈತಂಗೆ. ಈಗ ಸರ ಹೊಸದಂಗಿಲ್ವಾ? ಸೇಮ್ ಡಿಸೈನ್ ನೋಡಿ ಏನ್ ತಗೊಂಡವನೆ ಅಂತ. ಸೇಮ್ ಡಿಸೈನ್ ಹೇಳ್ದೆ, ಅದು ತಗೋತಾರ ಅಂತ ಹೇಳ್ದೆ. ಡಿಸೈನ್ ಗೈಸ್ ಇಲ್ಲಿ ನೋಡಿ ಗೈಸ್, ಈ ಟೆಡಿ ಬೇರ್ ಅಲ್ಲ, ಹಿಂದೆಗಡೆ ಟೆಡಿ ಬೇರ್ ನೋಡಿ. ಆ ಟೆಡಿ ಬೇರ್ ನ ಇವ್ರ ಆನಿವರ್ಸರಿಗೆ ಅಂಕಲ್ ಇವ್ರಿಗೆ ಗಿಫ್ಟ್ ಮಾಡಿರೋದು. ಏನ್ ಸ್ಟೋರಿ? ಅದೇ ಅಮೆಜಾನಿಂದ ತರಿಸಿದ್, ನಮ್ಗೆ ಹೇಳಿರ್ಲಿಲ್ಲ. ಯಪ್ಪೋ ಯಾವ ವಯಸ್ಸಲ್ಲಿ ಅಂತ. ಎಷ್ಟು ಅಂಕಲ್ಗೆ ವರ್ಷ? 46 ವರ್ಷದಲ್ಲಿ ನಿಮ್ಗೊಂದು ಟೆಡಿ ಬೇರ್ ಗಿಫ್ಟ್ ಮಾಡಿರೋದು. ಅದು ಇಷ್ಟುದ್ದ ಅಪ್ಪ. ನಿಮ್ ಪಾಪ ನನಗೇನ್ ಮಾಡೈತಿ? ಅಮ್ಮ ಈ ವ್ಲಾಗ್ ಏನಾರ ಅಪ್ಪ ನೋಡಿದ್ರೆ ಹಿಂಗೆ
ಗೈಸ್ ಇಲ್ಲಿ ನೋಡಿ ಗೈಸ್, ಒಂದು ಹೊಸದ್ ನಾನು ಇವಾಗ ನೋಡ್ತಾ ಇದ್ದೀನಿ. ಚಪಾತಿ ಹಿಟ್ಟನ್ನ ಎಲ್ಲಾರು ಕೈಲಿ ಕಳ್ಸಿದ್ರೆ ನಮ್ಮ ಅತ್ತೆ ಇಲ್ಲಿ ಮಿಕ್ಸಿಲ್ ರುಬ್ತೈತೆ. ಇದೇನಾದ್ರು ನಮ್ಮ ಅಮ್ಮ ಅಲ್ಲ ಈಗ ಬಿದ್ಬಿಟ್ಟೈತೆ ನಮ್ಮ ಅಮ್ಮನ ಕಣ್ಣಿಗೆ. ನೆಕ್ಸ್ಟ್ ಏನಾದ್ರು ಕೇಳುತ್ತೋ ನನ್ ಕೊಡ್ಸಲ್ಲ ಅಂತೀವ. ಮನುಷ್ಯರಿಗೆ ಎಷ್ಟು ಬೇಗ ಕಾಯಿಲೆ ಬರುತ್ತೆ ಅನ್ನೋದಕ್ಕೆ ಹಿಂಗೆ ಮಿದಿಯಂಗಿಲ್ಲ. ಇಲ್ಲೋಡು ಅಷ್ಟೇ ಅಷ್ಟೇ ಚಪಾತಿ ಹಿಟ್ಟು ಗೈಸ್ ಅಲ್ವಾ ಅಷ್ಟೇ ಮಾ. ಅದ್ ನೀವ್ ಹಿಂಗ್ ಕಳಿಸ್ತಿರುವಾಗ ಅದನ್ನೇನು ಸುಮ್ಮನೆ ಬಂದೈತಾ? ಹೂವ ಅಷ್ಟೇ ಮುಗೀತು ಕತೆ. ಮದುವೆ ಏನ್ ಮಾತಾಡ್ತಾ ಇದ್ಯಾ? ನನ್ ಮಗ ಯಾವ್ದೋ ಡಾರ್ಕ್ ಚಾಕ್ಲೇಟ್ ಅಂತ ಕೊಟ್ರು. ಯಪ್ಪ ಕೈ ಜೀವನದಲ್ಲಿ ನಾನು ಇನ್ಯಾವತ್ತೂ ಈ ಚಾಕ್ಲೇಟ್ ತಿನ್ನಲ್ಲ. ಹಿಂಗಿರುತ್ತೆ ನೋಡಕ್ಕೆ, ಆಹಾ ತಿನ್ಬೇಕು ಅಂತ ಅನ್ಸುತ್ತೆ. ತಿಂದ ಆದ್ಮೇಲೆ ಇದಿರೋದು ಡಾರ್ಕ್ ಚಾಕ್ಲೇಟ್. ಬರೀ ರಾಕ್ಷಸರು ತಿನ್ನೋದಲ್ಲ. ಗೈಸ್ ಇಲ್ಲಿ ನೋಡಿ, ನಾವು ಬಂದಿದೀವಂತ ಸ್ಪೆಷಲ್ ಆಗಿ ಚಪಾತಿ ಜೊತೆಗೆ ಹೊಸ್ದಾಗಿ ಇದು ಪಾಲಕ್ದು ಚಿಕನ್. ಏನಂತ ಹೆಸರು? ಪಾಲಕ್ ಚಿಕನ್. ಓ ನಾವು ಬರ್ತಾ ಇದೀವಿ ಅಂದ್ರೆ ಸ್ಪೆಷಾಲಿಟಿ ಎಲ್ಲ ಇದ್ದೇ ಇರ್ತವೆ. ಏನ್ ಅನ್ಕೊಂಡಿದ್ದೀರಾ? ಅಮ್ಮ ಲೆಗ್ ಪೀಸು ಇದೇ ಕಿಸಿ ಸ್ವಲ್ಪ ಸ್ವಲ್ಪ ಹಾಕಿ, ಜಾಸ್ತಿ ಬೇಡ. ಓಯೋ ಶನಿವಾರ ತಿನ್ನಲ್ಲ. ಅಯ್ಯೋ ಋತು ಚಿಕನ್ ಪೀಸ್ ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ? ನೋಡಿದ್ರಿ ಓಮ್ಮ ಎಷ್ಟು ಸಕ್ಕತ್ತಾಗೈತೆ ಗೊತ್ತಾ ಚಿಕನ್. ನೋಡ್ತಿದ್ರೆ ಖುಷಿ. ಗೈಸ್ ಫೈನಲಿ ಇವಾಗ ಅಮ್ಮ ಶೂ ಹಾಕೊಂಡು ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದಕ್ಕೆ ರೆಡಿ ಆಗೋರೆ. ಇದು ನೋಡಿ, ಇದು ಕರೆಕ್ಟಾಗಿ ರೂಮಿಗೆ ಕರೆಕ್ಟಾಗಿ ಸೆಟ್ ಆಗೈತೆ. ಒಂದು ರೂಮಿಗೆ ಅಂದರೆ ಸಪ್ರೇಟ್ ರೂಮ್ ಹಿಂಗೆ ಡಬಲ್ ಬೆಡ್ರೂಮ್ ಅಲ್ವ, 3 ಡಬಲ್ಲು. ಹೋದ್ಮೇಲೆ ಈ ಥರ ಹಾಕೊಂಡ್ಬಿಟ್ರೆ ನಮ್ಮ ಅಮ್ಮ ಬರೋದು ವಾಕಿಂಗ್ ಮಾಡ್ಕೊಂಡು ಹೋಗೋದು, ಈ ಥರ ಒಂದು 4 kg ಸಣ್ಣ ಆಗೋದು ಆಂಟಿ ಥರ. ಅಯ್ಯೋ ಅದೇನ್ರಿ ಶೂ ಹಾಕಲ್ರಿ ಕರೆಕ್ಟಾಗಿ. ಹೇಳ್ಬಿಡಿ ಅಯ್ಯೋ ಯಾಕೆ ಹೇಳಿದ್ರಿ ನೀವು? ಗೈಸ್ ಮನೇಲಿ ಹತ್ತಿದ್ದಾರೆ. ಅಲ್ಲ ಸ್ಟಾಪ್ ಅನ್ನೋದು ನಮ್ಮ ಮಮ್ಮಿಗೆ ಗೊತ್ತಾಗ್ಬಾರ್ದಿತ್ತು. ನಾವು ಹಂಗೆ 10 ನಿಮಿಷ ಓಡಿಸ್ಬೇಕಿತ್ತು ನಮ್ಮ ಅಮ್ಮನ. ಅದು ಹೆಂಗ್ ಹಿಂಗ್ ಮಾಡ್ತಾರ ಅಮ್ಮ? ನಾರ್ಮಲ್ ಆಗಿ ಹೆಂಗ್ ನಡೀತಿ? ನಡಿ ಅಮ್ಮ, ರೋಡಲ್ಲಿ ನಡೀತಿಲ್ಲ ಹಂಗ್ ನಡಿ. ಏನಾಗಲ್ಲ, ರೋಡಲ್ಲಿ ನಡೀತಿಲ್ಲ ನಡಿ, ಏನು ಆಗಲ್ಲ, ನಾರ್ಮಲ್ ನಡಿ. ಏನಂತೆ ಇನ್ನೊಂದು ತರ್ಸದ ಮನೆಗೆ ಇಷ್ಟಕ್ಕೆ. ಗೈಸ್ ಇನ್ನು 5 ನಿಮಿಷ ನಾವು ಅಮ್ಮ ಮಾಡಿರೋದು. ಗೈಸ್ ಇಲ್ಲಿ ನೋಡಿ ಮತ್ತೊಂದು ಸ್ಪೆಷಲ್, ಅದು ಫ್ರೆಂಚ್ ಫ್ರೈಸ್. ಇಲ್ಲಿ ಬಂದಾಗೆಲ್ಲ ಇದು ತಿಂತಾ ಇರ್ತೀನಿ. ಇಲ್ಲಿಂದನೇ ನಮ್ಮ ಅಮ್ಮ ಕಲ್ತ್ಕೊಂಡಿರೋದು ಫ್ರೆಂಚ್ ಫ್ರೈಸ್ ಮಾಡೋದು. ಬರ್ಜರಿ ಫ್ರೆಂಚ್ ಫ್ರೈಸ್. ಆದ್ರೂ ಏನ್ ಗೊತ್ತಾ, ಇದೇ ತರ ನಮ್ಮ ಮನೇಲಿ ಬರಲ್ಲ. ಅದೊಂದೇ ಇದೇ ತರ, ಎಕ್ಸಾಕ್ಟ್ ಇದೇ ತರ ಬರಲ್ಲ. ಮಾಡ್ತೀಯ ಆದ್ರೆ ಈ ತರ ಬರಲ್ಲ ಕಣಮ್ಮ. ಗೈಸ್ ನಂಗೊಂದು ಆಸೆ ಏನಂದ್ರೆ, ಇದು ನಮ್ಮ ಅಮ್ಮ ಒಂಚೂರು ತಿನ್ಬೇಕು. ಒಂಚೂರಾದ್ರೂ ನಮ್ಮ ಅಮ್ಮ ಇದನ್ನ ತಿನ್ಬೇಕು. ಒಂಚೂರು ಅಮ್ಮ ಹಾ ಆಯ್ತು, ಒಂದೇ ಒಂಚೂರು. ಇದ್ ಮಾತ್ರ ಇಷ್ಟು ಮಾತ್ರ ಚಾಕ್ಲೇಟ್ ಕಲರ್ ಚೂಟಬನ್ನ ತಿನ್ನಲ್ಲ ಅಂತ ಗೊತ್ತಿಲ್ಲ. ಇಷ್ಟು ಮಾತ್ರ ಬಾಯಿ ಅದ್ಗೆಡಿಸ್ಬೇಡ. ಸ್ವಲ್ಪ ಓಪನ್ ಮಾಡಿದ್ದು ಇದೊಂಚೂರು ಸ್ಪ್ರೆಡ್ ಇದು. ಹಾ ಅಷ್ಟೇ ಎಷ್ಟು ಕೊಡಿ ಸಾಕು. ಇಷ್ಟೇ ಇದ್ರ ತಿನ್ನೋ ಸಾಕು, ಏನ್ ತೊಂದ್ರೆ ಇಲ್ಲ. ತಡ ಇಷ್ಟೇ ಎಷ್ಟು ತಿನ್ನೋ, ಜಾಸ್ತಿ ಏನಿಲ್ಲ. ಅದೇನ್ ಜಾಸ್ತಿ ಇಲ್ಲ, ತಿನ್ನೋ ಆರಾಮಾಗಿ. ಓ ಏನ್ ಟ್ಯಾಬ್ಲೆಟ್ ನುಂಗೋತರ ಹೇಳ್ತಾ ಇದ್ಯಾ? ಇನ್ನೂ ಒಂಚೂರು ತಿಂದಲ್ಲ, ಏನ್ ಟವ್ ಮಾಡ್ತೀಯ ಯಪ್ಪ. ಅಗ್ಗಿಬೇಡಿ ಅಂತ ಈಗ ಹೇಳ್ತಿರೋದು, ನಾನೆಲ್ಲ ಅಗ್ದು ಎಲ್ಲ ಆದ್ಮೇಲೆ ಹೇಳ್ತಾ ಇರೋದು. ಮಾ ತಿಂತೀನೋ? ಹಾ ಚಿಪ್ಪು ಇದು ಗೈಸ್ 99% ಕಂಪ್ಲೀಟ್ ಏನದು ಅಲ್ಲಲ್ಲ, ಡಾರ್ಕ್ ಚಾಕ್ಲೇಟ್. ಅದು ಕಂಪ್ಲೀಟ್ ಕಹಿ. ಸೂಪರ್ ಐತಲ್ಲ ಗೈಸ್. ನಾನೊಂದು ಸ್ವಲ್ಪ ವಾಕಿಂಗ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಹೆಂಗೋ ಸಿಕ್ಕೈತಲ್ಲ ಅದಕ್ಕೆ ವಾಕಿಂಗ್ ಮಾಡ್ತೀನಿ. ಹೆಂಗಿರೋ ನಾನು ಜಿಮ್ಗೆ ಅಂತೂ ಹೋಗಲ್ಲ, ಇಲ್ಲೇ ಒಂದು ಸ್ವಲ್ಪ ವಾಕಿಂಗ್ ಮಾಡಿಸ್ಕೊಂಬ. ಗೈಸ್ 2 ತಿಂಗಳು ಮುಂಚೆ ಸ್ಪೀಕರ್ ಇದ್ದಿದ್ದು, ಇವಾಗ ಫೈನಲಿ ತಗೊಂಡು ಹೋಗ್ತಾ ಇದೀವಿ. ಇಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಗೈಸ್ ಇಲ್ಲಿ ನೋಡಿ ಗೈಸ್, ಚಿಕ್ಕ ವಯಸ್ಸಿನ ಫೋಟೋ. ಬಪ್ಪ ರಾಧೇನ್ ಮಾಡಕ್ ಹೋಗ್ಬಿಟ್ಟು ಕಾ 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 ಹೆಂಗೈತ್ ನೋಡಿ. ಇಲ್ಲಿ ನೋಡು, ಬಂದ್ರು ಗೈಸ್, ಬಂದ್ರು. ನಮಸ್ಕಾರ ಅಂಕಲ್. 7:30 ಹೊರಡೋ ಟೈಮಲ್ಲಿ ಬರ್ತಾ ಇದ್ದೀರಾ? ಅಷ್ಟೇ ನಾಳೆ ದೊಡ್ಡ ಬ್ಲಾಗ್ ಇದೆ, ಹೋಗ್ಬೇಕು. ಟಾಟಾ ಬಾಯ್ 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 ಅಂಕಲ್ ಬಾಯ್ ಆಂಟಿ ಬಾಯ್. ಲೆಟ್ಸ್ ಗೋ ಗೈಸ್. ಒಳಗೇನೆ ನಮ್ಮ ಅಪ್ಪ ಸ್ಪೆಕ್ಸ್ ಬಿಟ್ಟವ್ರೆ.
ಈಗೆಲ್ಲ ಹೆಂಗಂದ್ರೆ ಗೈಸ್ 45-46 ವರ್ಷ ಆದಮೇಲೆ ಎಲ್ಲ ಕಣ್ಣಿನ ದೃಷ್ಟಿ ಲೈಕ್ ಹತ್ರ ಇರೋದು ಕಾಣಿಸುತ್ತೆ ಕಮ್ಮಿ ಆಗ್ಬಿಡ್ತದೆ, ಹತ್ರ ಇರೋದು ಕಾಣಿಸಲ್ಲ ಕರೆಕ್ಟಾಗಿ. ಅದಕ್ಕೆಲ್ಲ ಸ್ಪೆಕ್ಸ್ ಹಾಕೋಬೇಕು 45 ವರ್ಷ ಆಗ್ತಿದ್ದಂಗೆ. ನಾವು ಅಮ್ಮಗೂ ಅಷ್ಟೇ, ನಾವು ಅಪ್ಪಂಗೂ ಅಷ್ಟೇ. ಗೈಸ್ ಫೈನಲಿ ಅಂತೂ ಇಂತೂ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಮ್ಮ ಅಪ್ಪ ಒಬ್ಬರೇ ಬಿರಿಯಾನಿ ಮಾಡ್ಕೋತವ್ರೆ. ನೀನೇ ಎಲ್ಲ ಬೇರೇನಿಲ್ಲ, ಯಾಪಲ್ಲಿ ನಾವಿಲ್ಲ ಅಂತ ಬಿರಿಯಾನಿ ಮಾಡಿರೋದು ನೋಡಿ. ಬೋನಸ್ ಮುಗ್ಸ್ ಹಾಕಿದ್ಯಲ್ಲಪ್ಪ, ಒಂದು ರೌಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಹೊಡೆದೇ ಬಿಟ್ಟವ್ರೆ. ಇನ್ನೂ ಹೊಡೆದಿಲ್ವಾ? ಬಿರಿಯಾನಿ ಘಮ ಘಮ ಅಂತೈತೆ, ಆದರೆ ಹೊಟ್ಟೆ ತುಂಬ ಐತೆ. ಒಂದು ವ್ಲಾಗ್ ಬರುತ್ತೆ ಗೈಸ್, ಅಪ್ಪನ ಕೈ ರುಚಿ ಬರುತ್ತೆ, ಚಿಕನ್ ಬಿರಿಯಾನಿ ಕೈ ರುಚಿ ಬರುತ್ತೆ. ಈಗ ಏನು ಮಾಡೋ ಸಮಯ. ಸೊ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಬಿಕಾಸ್ ಅಂಕಲ್ಸ್ ವಾರ್ ನಡೀತಿತ್ತಲ್ಲ, ಸೊ ನಾವೇ ಹೋಗಿರ್ಲಿಲ್ಲ, ನಾನು ಒಮ್ಮೆಲ್ಲ. ಸೊ ಹೋಗ್ಬಿಟ್ಟು ಬರೋಣ, ಒಂದು ಸ್ವಲ್ಪ ಹಂಗೆ ಮಾತಾಡ್ಸ್ಕೊಂಡು ಬರೋಣ, ತುಂಬ ತಿಂಗಳಾಯ್ತಲ್ಲ ಅಂದ್ಬಿಟ್ಟು. ಸೊ ಸಡನ್ ಆಗಿ ಹೋಗಿದ್ದು. ಅಂದರೆ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೋದಿತ್ತು, ಲೈಕ್ ಅವ್ರ ಮನೆಗೆ ನಾವು ಬರ್ತಾ ಇದೀವಿ ಅಂತ. ಬಟ್ ಪರವಾಗಿಲ್ಲ, ಹೇಳ್ದಲೆ ಕೇಳ್ದಲೆ ಹೋಗೋಣ, ಹೆಂಗಿರುತ್ತೆ ಅವ್ರ ಎಕ್ಸ್ಪ್ರೆಷನ್, ರಿಯಾಕ್ಷನ್ ಎಲ್ಲ. ದಟ್ ವಾಸ್ ಅಂದರೆ ಅವ್ರ ರಿಯಾಕ್ಷನ್ ಎಲ್ಲ ಏನು ಕೊಟ್ಟಿರೋದೆಲ್ಲ ತುಂಬ ತುಂಬ ಇಷ್ಟಪಡೋ ಥರನೇ. ಆ್ಯಂಡ್ ಖುಷಿ ಆಯ್ತು ಒಟ್ಟಿನಲ್ಲಿ. ನನಗೆ ನಮ್ಮ 10th ಬ್ಯಾಚ್ ಆಗಿರ್ಬೋದು, ಇವರಾಗಿರ್ಬೋದು, ಅಂದರೆ ನಮ್ಮ ಅಪ್ಪ ಫ್ರೆಂಡ್ಸ್ ಧರ್ಮಂಕಲ್ಲು, ಗಣೇಶ್ ಅಂಕಲ್ಲು ಮತ್ತು ಪಿಡ್ಡು ಅವರೆಲ್ಲ. ಸೊ ಇವ್ರ ಜೊತೆ ಎಲ್ಲ ಇದ್ದಾಗ ಇನ್ನೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆಲ್ವೇಸ್ ಡೈಲಿ ನಾವು ನಮ್ಮ ಮನೇಲಿ ಎಂಜಾಯ್ ಮಾಡ್ತಾ ಇರೋದು ಅದೆಲ್ಲ ಲೈಕ್ ನಾರ್ಮಲ್ಲು. ಬಟ್ ಇವ್ರ ಹತ್ರ ಹೋದಾಗ ಇನ್ನೂ ಸಖತ್ ಎಂಜಾಯ್ ಮಾಡ್ಬೋದು. ಅದಕ್ಕೋಸ್ಕರ ಒಂದು ರೌಂಡ್ ವಿಸಿಟ್ ಹಾಕೊಂಡ್ಬಿಡೋಣ ಅಂತ ಹೋಗಿದ್ದಷ್ಟೇ. ಸೊ ಫೈನಲಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡೋ ಸಮಯ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಮಾಡ್ರೋ ಮಾರೆ, ಬೇಗ 200K ಮಾಡಿ, ಕಾಯ್ತಾ ಇದ್ದೀನಿ ನಾನು 200K ಆಗೋದಕ್ಕೆ. ಇಟ್ ವಾಸ್ ಅ ಡ್ರೀಮ್, ಮೈ ಗಾಡ್. ನಾನು ನಿಮಗೆ 1K ಸಬ್ಸ್ಕ್ರೈಬರ್ ಇರ್ಬೇಕಾದ್ರೆ ಸ್ಕ್ರೀನ್ಶಾಟ್ ಐತೆ ಅನ್ಸುತ್ತೆ, ನನ್ನ ಪ್ರಕಾರ ತೋರಿಸ್ತೀನಿ. ಐ ಲವ್ ಇಟ್ 200K ಸಬ್ಸ್ಕ್ರೈಬರ್ಸ್. ಕ್ರೇಜಿ ಮಾಡಿ ಬೇಗ. ಬೈ, ಲೆಟ್ಸ್ ಗೋ ಸುದೀಪ್ ಫ್ಯಾಮ್, 200K ಹಿಟ್ ಮಾಡಿ.